ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕೇಳಲಾಗ್ತಾ ಇರುವಂತಹ ಪ್ರಶ್ನೆಗಳು. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಹಾಗಾದ್ರೆ ಜಾಮೀನು ನೀಡಲಾಗಿತ್ತಾ ಅನ್ನುವಂತ ಪ್ರಶ್ನೆ ಪೀಠ ಮಾಡಿರೋದು. ದರ್ಶನ್ ಪಾತ್ರದ ಬಗ್ಗೆ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಆ ಮೆಡಿಕಲ್ ಕಾರಣಗಳನ್ನ ಕೊಟ್ಟಿದ್ರಲ್ವಾ, ಅದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ನೀಡಲಾಗ್ತಾ ಇದೆ ವಿತ್ ಎವಿಡೆನ್ಸ್. ಮೆಡಿಕಲ್ ಕಾರಣಕ್ಕೆ ಪೀಠಕ್ಕೆ ಕೋರ್ಟ್ನಿಂದ ಜಾಮೀನನ್ನ ಪಡೆದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು. ಈಗ ಸರ್ಜರಿ ಮಾಡಿಸಿಕೊಳ್ಳಲೇಬೇಕು, ಇಲ್ಲದೇ ಇದ್ರೆ ಪ್ರಾಣಕ್ಕೆ ಕುತ್ತು ಅಂತ ಹೇಳಿದ್ರು. ಆ ನಂತರದಲ್ಲಿ ಏನಾಯ್ತು, ಸರ್ಜರಿ ಆಗಿಲ್ಲ, ಫಿಸಿಯೋಥೆರಪಿ ಮಾಡಿಸಿಕೊಂಡ್ರು. ಈಗ ಸಿನಿಮಾ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಎಲ್ಲ ಮಾಹಿತಿಗಳನ್ನ ಕೂಡ ಕೋರ್ಟ್ ಮುಂದೆ ನೀಡಲಾಗ್ತಾ ಇದೆ. ಜಾಮೀನನ್ನ ಪಡೆದ ನಂತರದಲ್ಲಿ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ಆಗಿ ಹೋಗಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ಜಾಮೀನನ್ನ ಪಡೆದ್ರು. ನ್ಯಾಯಾಂಗದ ಮುಂದೆ ಇಲ್ಲಿವರೆಗೂ ಬಂದಂತಹ ವಿಚಾರಣೆ ಇದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ಒಂದೊಂದಾಗೆ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಾದ ಪ್ರತಿವಾದ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಈಗ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಮಯ. ಇನ್ನು ಸರ್ಕಾರದ ಪರ ಸಿದ್ಧಾರ್ಥ ಲೂಥ್ರಾ ಕೂಡ ಅಲ್ಲಿ ಹಾಜರಾಗಿದ್ದಾರೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ವಜಾ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿರುವಂತದ್ದು. ಪೀಠಕ್ಕೆ ಸರ್ಕಾರದ ಪರ ವಕೀಲರು ಮಾಹಿತಿ ನೀಡ್ತಾ ಇರುವಂತಹ ವಿವರಣೆ, ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕೇಳಲಾಗ್ತಾ ಇರುವಂತಹ ಪ್ರಶ್ನೆಗಳು. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಹಾಗಾದ್ರೆ ಜಾಮೀನು ನೀಡಲಾಗಿತ್ತಾ ಅನ್ನುವಂತ ಪ್ರಶ್ನೆ ಪೀಠ ಮಾಡಿರೋದು. ದರ್ಶನ್ ಪಾತ್ರದ ಬಗ್ಗೆ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಆ ಮೆಡಿಕಲ್ ಕಾರಣಗಳನ್ನ ಕೊಟ್ಟಿದ್ರಲ್ವಾ, ಅದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ನೀಡಲಾಗ್ತಾ ಇದೆ ವಿತ್ ಎವಿಡೆನ್ಸ್. ಮೆಡಿಕಲ್ ಕಾರಣಕ್ಕೆ ಕೋರ್ಟ್ನಿಂದ ಜಾಮೀನನ್ನ ಪಡೆದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು. ಈಗ ಸರ್ಜರಿ ಮಾಡಿಸಿಕೊಳ್ಳಲೇಬೇಕು, ಇಲ್ಲದೇ ಇದ್ರೆ ಪ್ರಾಣಕ್ಕೆ ಕುತ್ತು ಅಂತ ಹೇಳಿದ್ರು. ಆ ನಂತರದಲ್ಲಿ ಏನಾಯ್ತು, ಸರ್ಜರಿ ಆಗಿಲ್ಲ, ಫಿಸಿಯೋಥೆರಪಿ ಮಾಡಿಸಿಕೊಂಡ್ರು. ಈಗ ಸಿನಿಮಾ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಎಲ್ಲ ಮಾಹಿತಿಗಳನ್ನ ಕೂಡ ಕೋರ್ಟ್ ಮುಂದೆ ನೀಡಲಾಗ್ತಾ ಇದೆ. ಜಾಮೀನನ್ನ ಪಡೆದ ನಂತರದಲ್ಲಿ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ಆಗಿ ಹೋಗಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ಜಾಮೀನನ್ನ ಪಡೆದ್ರು. ನ್ಯಾಯಾಂಗದ ಮುಂದೆ ಇಲ್ಲಿವರೆಗೂ ಬಂದಂತಹ ವಿಚಾರಣೆ ಇದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ಒಂದೊಂದಾಗೆ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಾದ ಪ್ರತಿವಾದ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಈಗ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಮಯ. ಇನ್ನು ಸರ್ಕಾರದ ಪರ ಸಿದ್ಧಾರ್ಥ ಲೂಥ್ರಾ ಕೂಡ ಅಲ್ಲಿ ಹಾಜರಾಗಿದ್ದಾರೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ವಜಾ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿರುವಂತದ್ದು. ಪೀಠಕ್ಕೆ ಸರ್ಕಾರದ ಪರ ವಕೀಲರು ಮಾಹಿತಿ ನೀಡ್ತಾ ಇರುವಂತಹ ವಿವರಣೆ, ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕೇಳಲಾಗ್ತಾ ಇರುವಂತಹ ಪ್ರಶ್ನೆಗಳು. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಹಾಗಾದ್ರೆ ಜಾಮೀನು ನೀಡಲಾಗಿತ್ತಾ ಅನ್ನುವಂತ ಪ್ರಶ್ನೆ ಪೀಠ ಮಾಡಿರೋದು. ದರ್ಶನ್ ಪಾತ್ರದ ಬಗ್ಗೆ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಆ ಮೆಡಿಕಲ್ ಕಾರಣಗಳನ್ನ ಕೊಟ್ಟಿದ್ರಲ್ವಾ, ಅದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ನೀಡಲಾಗ್ತಾ ಇದೆ ವಿತ್ ಎವಿಡೆನ್ಸ್. ಮೆಡಿಕಲ್ ಕಾರಣಕ್ಕೆ ಕೋರ್ಟ್ನಿಂದ ಜಾಮೀನನ್ನ ಪಡೆದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು. ಈಗ ಸರ್ಜರಿ ಮಾಡಿಸಿಕೊಳ್ಳಲೇಬೇಕು, ಇಲ್ಲದೇ ಇದ್ರೆ ಪ್ರಾಣಕ್ಕೆ ಕುತ್ತು ಅಂತ ಹೇಳಿದ್ರು. ಆ ನಂತರದಲ್ಲಿ ಏನಾಯ್ತು, ಸರ್ಜರಿ ಆಗಿಲ್ಲ, ಫಿಸಿಯೋಥೆರಪಿ ಮಾಡಿಸಿಕೊಂಡ್ರು. ಈಗ ಸಿನಿಮಾ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಎಲ್ಲ ಮಾಹಿತಿಗಳನ್ನ ಕೂಡ ಕೋರ್ಟ್ ಮುಂದೆ ನೀಡಲಾಗ್ತಾ ಇದೆ. ಜಾಮೀನನ್ನ ಪಡೆದ ನಂತರದಲ್ಲಿ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ಆಗಿ ಹೋಗಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ಜಾಮೀನನ್ನ ಪಡೆದ್ರು. ನ್ಯಾಯಾಂಗದ ಮುಂದೆ ಇಲ್ಲಿವರೆಗೂ ಬಂದಂತಹ ವಿಚಾರಣೆ ಇದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ಒಂದೊಂದಾಗೆ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ.
ನೋಡಿ, ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಾದ ಪ್ರತಿವಾದ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಈಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಸಮಯ. ಇನ್ನು ಸರ್ಕಾರದ ಪರ ಸಿದ್ಧಾರ್ಥ್ ಲೂದ್ರಾ ಕೂಡ ಅಲ್ಲಿ ಹಾಜರಾಗಿದ್ದಾರೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ವಜಾ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿರುವಂತದ್ದು. ಪೀಠಕ್ಕೆ ಸರ್ಕಾರದ ಪರ ವಕೀಲರು ಮಾಹಿತಿ ನೀಡ್ತಾ ಇರುವಂತಹ ವಿವರಣೆ, ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕೇಳಲಾಗ್ತಾ ಇರುವಂತಹ ಪ್ರಶ್ನೆಗಳು. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಹಾಗಾದ್ರೆ ಜಾಮೀನು ನೀಡಲಾಗಿತ್ತ ಅನ್ನುವಂತ ಪ್ರಶ್ನೆ ಪೀಠ ಮಾಡಿರೋದು. ದರ್ಶನ್ ಪಾತ್ರದ ಬಗ್ಗೆ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ್ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಆ ಮೆಡಿಕಲ್ ಕಾರಣಗಳನ್ನ ಕೊಟ್ಟಿದ್ರಲ್ವಾ, ಅದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ನೀಡಲಾಗ್ತಾ ಇದೆ ವಿತ್ ಎವಿಡೆನ್ಸ್. ಮೆಡಿಕಲ್ ಕಾರಣಕ್ಕೆ ಪೀಠಕ್ಕೆ ಕೋರ್ಟ್ನಿಂದ ಜಾಮೀನನ್ನ ಪಡೆದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು. ಈಗ ಸರ್ಜರಿ ಮಾಡಿಸಿಕೊಳ್ಳಲೇಬೇಕು, ಇಲ್ಲದೇ ಇದ್ರೆ ಪ್ರಾಣಕ್ಕೆ ಕುತ್ತು ಅಂತ ಹೇಳಿದ್ರು. ಆ ನಂತರದಲ್ಲಿ ಏನಾಯ್ತು, ಸರ್ಜರಿ ಆಗಿಲ್ಲ, ಫಿಸಿಯೋಥೆರಪಿ ಮಾಡಿಸಿಕೊಂಡ್ರು. ಈಗ ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ. ಎಲ್ಲ ಮಾಹಿತಿಗಳನ್ನ ಕೂಡ ಕೋರ್ಟ್ ಮುಂದೆ ನೀಡಲಾಗ್ತಾ ಇದೆ. ಜಾಮೀನನ್ನ ಪಡೆದ ನಂತರದಲ್ಲಿ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ಆಗಿ ಹೋಗಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ಜಾಮೀನನ್ನ ಪಡೆದ್ರು. ನ್ಯಾಯಾಂಗದ ಮುಂದೆ ಬಂದಂತಹ ಇಲ್ಲಿವರೆಗೂ ಬಂದಂತಹ ವಿಚಾರಣೆ, ಇದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ಒಂದೊಂದಾಗೆ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಾದ ಪ್ರತಿವಾದ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಈಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಸಮಯ. ಇನ್ನು ಸರ್ಕಾರದ ಪರ ಸಿದ್ಧಾರ್ಥ್ ಲೂದ್ರಾ ಕೂಡ ಅಲ್ಲಿ ಹಾಜರಾಗಿದ್ದಾರೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ವಜಾ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿರುವಂತದ್ದು. ಪೀಠಕ್ಕೆ ಸರ್ಕಾರದ ಪರ ವಕೀಲರು ಮಾಹಿತಿ ನೀಡ್ತಾ ಇರುವಂತಹ ವಿವರಣೆ, ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕೇಳಲಾಗ್ತಾ ಇರುವಂತಹ ಪ್ರಶ್ನೆಗಳು. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಹಾಗಾದ್ರೆ ಜಾಮೀನು ನೀಡಲಾಗಿತ್ತ ಅನ್ನುವಂತ ಪ್ರಶ್ನೆ ಪೀಠ ಮಾಡಿರೋದು. ದರ್ಶನ್ ಪಾತ್ರದ ಬಗ್ಗೆ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ್ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಆ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಆ ಮೆಡಿಕಲ್ ಕಾರಣಗಳನ್ನ ಕೊಟ್ಟಿದ್ರಲ್ವಾ, ಅದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ನೀಡಲಾಗ್ತಾ ಇದೆ ವಿತ್ ಎವಿಡೆನ್ಸ್. ಮೆಡಿಕಲ್ ಕಾರಣಕ್ಕೆ ಪೀಠಕ್ಕೆ ಕೋರ್ಟ್ನಿಂದ ಜಾಮೀನನ್ನ ಪಡೆದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು. ಈಗ ಸರ್ಜರಿ ಮಾಡಿಸಿಕೊಳ್ಳಲೇಬೇಕು, ಇಲ್ಲದೇ ಇದ್ರೆ ಪ್ರಾಣಕ್ಕೆ ಕುತ್ತು ಅಂತ ಹೇಳಿದ್ರು. ಆ ನಂತರದಲ್ಲಿ ಏನಾಯ್ತು, ಸರ್ಜರಿ ಆಗಿಲ್ಲ, ಫಿಸಿಯೋಥೆರಪಿ ಮಾಡಿಸಿಕೊಂಡ್ರು. ಈಗ ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ. ಎಲ್ಲ ಮಾಹಿತಿಗಳನ್ನ ಕೂಡ ಕೋರ್ಟ್ ಮುಂದೆ ನೀಡಲಾಗ್ತಾ ಇದೆ. ಜಾಮೀನನ್ನ ಪಡೆದ ನಂತರದಲ್ಲಿ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ಆಗಿ ಹೋಗಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ಜಾಮೀನನ್ನ ಪಡೆದ್ರು. ನ್ಯಾಯಾಂಗದ ಮುಂದೆ ಬಂದಂತಹ ಇಲ್ಲಿವರೆಗೂ ಬಂದಂತಹ ವಿಚಾರಣೆ, ಇದೆಲ್ಲವನ್ನೂ ಕೂಡ ಈಗ ಪೀಠದ ಮುಂದೆ ಒಂದೊಂದಾಗೆ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಾದ ಪ್ರತಿವಾದ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಈಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಸಮಯ. ಇನ್ನು ಸರ್ಕಾರದ ಪರ ಸಿದ್ಧಾರ್ಥ್ ಲೂದ್ರಾ ಕೂಡ ಅಲ್ಲಿ ಹಾಜರಾಗಿದ್ದಾರೆ.